Udupi. As we embark on the journey through time and traditions, we find ourselves drawn to the cultural tapestry that is the Pariyaya of Udupi. The Pariyaya, a ritual that unfolds every 2 years, adds a vibrant chapter to the temple's illustrious history. 500 ವರ್ಷ ಆಯಿತು. ಈಗ ನಡೀತಾ ಇರುವ 2 ವರ್ಷದ ಪರ್ಯಾಯದ ಅವಧಿಯ ಚಕ್ರ ಅದು ಈಗ 500ನೇ ವರ್ಷದಲ್ಲಿದೆ. ನೀವು ನೋಡಿದ್ದೀರಾ, ನಮ್ಮ ಉಡುಪಿಯಲ್ಲಿ ಜನ ದಟ್ಟಣೆ ಅಂದರೆ ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತೆ. ಅಂದರೆ ಜನಗಳಿಗೆ ಒಂದು ಔಟ್ಲೆಟ್ ಬೇಕಾಗಿತ್ತು. ಎಲ್ಲ ಕಡೆಯಿಂದ ಬಂದಿದ್ದಾರೆ, ಕೇರಳ, ತಮಿಳುನಾಡು ಎಲ್ಲ ಕಡೆಯಿಂದ ಟೂರಿಸ್ಟ್ ಬಂದಿದ್ದಾರೆ. ಹಾಗೆ ನೋಡ್ಲಿಕ್ಕಾಗಿ ಲಕ್ಷಾಂತರ ಜನ ಬರ್ತಾರೆ ಅಂತ ಅನ್ಸುತ್ತೆ. Udupi is a town renowned for its cultural richness. It's synonymous with the Sri Krishna Mata, a place that stands as a beacon of devotion and tranquility. ಭಾರತದ ದಕ್ಷಿಣದ ಬಗೆಗೆ ಬಹಳ ಕುತೂಹಲ ಮೂಡಿಸುವ ಕ್ಷೇತ್ರ ಅಂದರೆ ಅದು ಉಡುಪಿ. ಸುಮಾರು 800 ವರ್ಷಗಳ ಹಿಂದಿನ ಕಥೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. 1238ರಲ್ಲಿ ವಾಸುದೇವ ಅನ್ನುವ ಒಬ್ಬ ಹುಡುಗ ಪಾಜಕದಲ್ಲಿ ನಡಿಲ್ಲಾಯ ದಂಪತಿಗಳಿಗೆ ಮಗನಾಗಿ ಹುಟ್ಟಿದ. ಈಗ ಇಲ್ಲಿ ಇರುವಂತಹ ಉಡುಪಿಯ ಅನಂತಾಸನ ಕ್ಷೇತ್ರದಲ್ಲಿರುವ ಗುರುಗಳ ಬಳಿಗೆ ಬಂದು ತಾನು ಸನ್ಯಾಸ ತಗೊಳ್ತಾನೆ. ಯಾಕೆ ಅಂದರೆ ತಾನೇನಾದರೂ ಒಂದು ಸತ್ಯ ಹೇಳಬೇಕು ಅಂದರೆ ದೊಡ್ಡ ಸ್ಥಾನದಿಂದ ಹೇಳಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಈ ಹಿಂದಿನ ಭಗವಂತನ ಬಗೆಗಿನ ಅನೇಕ ಚಿಂತನೆಗಳಲ್ಲಿ ಹೊಸತನವನ್ನು ತನ್ನಲ್ಲಿ ಏನು ಒಳಗಿನಿಂದ ಉಕ್ಕಿ ಹರಿತಾ ಇದೆ ಅದನ್ನು ಹೇಳುವುದಕ್ಕೋಸ್ಕರ ತಾನು ದೊಡ್ಡ ಪೀಠವಾದ ಸನ್ಯಾಸದ ದೀಕ್ಷೆಯನ್ನು ಅಚ್ಯುತ ಪ್ರಜ್ಞರು, ಭಂಡಾರಕೇರಿ ಮಠದ ಮೂಲ ಯತಿಗಳು ಅಥವಾ ಭೀಮನಕಟ್ಟೆ ಮಠಕ್ಕೂ ಸಂಬಂಧಪಡುವಂತೆ ಮೂಲ ಯತಿಗಳು ಅಂತ ಯಾರಿದ್ದಾರೋ ಅವರ ಪರಂಪರೆಯಿಂದ ಆಚಾರ್ಯ ಮಧ್ವರು ಮುಂದುವರೆದರು. In Udupi, the mere mention of the city brings to the mind the divine presence of Lord Krishna. Legend has it that in Krishna's childhood, Devaki, yearning to witness those precious moments, sought his permission. Krishna, with a generous heart, granted her a request. Inspired by this, Rukmini also expressed a desire to witness Krishna's childhood. To fulfill her wish, Krishna instructed Vishwakarma to intricately carve a sculpture of his early years. ಕೃಷ್ಣನ ಕಾಲಕ್ಕೆ ಮತ್ತೆ ನಾವು ಹೋಗಬೇಕಾಗುತ್ತೆ. ಬಾಲ್ಯದ ಕೃಷ್ಣನನ್ನ ತಾನು ನೋಡಿಲ್ಲ ಅಂತ ದೇವಕಿ ತುಂಬಾ ಬೇಸರ ಪಡ್ತಾಳೆ. ದ್ವಾರಕೆಯಲ್ಲಿದ್ದಾಗಲೇ ಕೇಳ್ತಾಳೆ, ನನಗೆ ನಿನ್ನ ಬಾಲ್ಯದ ರೂಪವನ್ನು ನೋಡಬೇಕು ಅಂತ. ಕೃಷ್ಣ ಆಯಿತು ಅಂತ ತಾನಿರುವಾಗಲೇ ತನ್ನ ಪುಟ್ಟ ರೂಪವನ್ನ ತಾಯಿಯ ಮಡಿಲಲ್ಲಿರಿಸಿ ಸಂತೋಷ ಕೊಡ್ತಾನೆ. ಅದಕ್ಕೆ ದೇವಕೀ ನಂದನಾಯಚ ಅಂತ ನೆನಪಿಸಿಕೊಳ್ಳುವುದು. ಇದನ್ನ ರುಕ್ಮಿಣಿ ಒಂದು ಮರೆಯಲ್ಲಿ ನಿಂತು ನೋಡಿ ತಾನೂ ಕೂಡ ಬಾಲ್ಯದ ರೂಪವನ್ನು ಮೆಚ್ಚಿ ನನಗೂ ಇಂಥದ್ದೇ ರೂಪ ಬೇಕು ಅಂತ ಕೃಷ್ಣನ ಹತ್ರ ಹಠ ಮಾಡ್ತಾಳೆ. ಆಗ ಕೃಷ್ಣ ಇದೇ ರೂಪವನ್ನು ನೀನು ಕೆತ್ತಿಕೊಡು ಅಂತ ವಿಶ್ವಕರ್ಮನನ್ನ ಕೇಳ್ತಾನೆ. ವಿಶ್ವಕರ್ಮ ಬಹಳ ಬೇಗನೆ ಮುತುವರ್ಜಿಯಿಂದ ಆ ಕಡಗೋಲು ಬಾಲ್ಯದ ರೂಪವನ್ನ, ನೇಣು ಪಿಡಿದ ರೂಪವನ್ನ ಒದಗಿಸಿ ಕೊಡ್ತಾನೆ. ಕೃಷ್ಣ ಅದನ್ನ ತನ್ನ ಕೈಯಾರೆ ರುಕ್ಮಿಣಿಗೆ ಕೊಡ್ತಾನೆ. Krishna Mata though has a very interesting history. We are all aware of the mythological story about how Madhvacharya discovered the Murti of Lord Krishna on the shores of Malpe and eventually brought the Murti with him to the area of Anantasaina, obtained permission from the Ananteshwara Swami, and finally laid the Murti of Lord Krishna facing west with the same compound as we see today. 4,500 ವರ್ಷದ ಜಲಾಧಿವಾಸದ ಮುಗಿತಾಯದ ಹಂತದಲ್ಲಿ ಆಚಾರ್ಯರಿಗೆ ನೆನಪಾಯಿತು, ಕೃಷ್ಣ ಇಲ್ಲಿ ಬಂದಿದ್ದಾನೆ, ಸಜ್ಜನರ ಮನದ ಎಲ್ಲ ಬೇಗೆಗಳನ್ನು ಪರಿಹರಿಸುವುದಕ್ಕಾಗಿ ಇಲ್ಲಿ ಬರಬೇಕು ಅಂತಿದ್ದಾನೆ ಅಂತ ಅವರ ಮನಸ್ಸಿಗೆ ಗೋಚರಿಸಿತು. ನೇರವಾಗಿ ಸಮುದ್ರಕ್ಕೆ ಇಳಿದು ಆಳದಲ್ಲಿ ಮುಳುಗಿದ್ದ ಕೃಷ್ಣನ ಪ್ರತಿಮೆಯನ್ನು ಹೊತ್ತು ಶಿಷ್ಯರೊಂದಿಗೆ ಈ ಅನಂತಾಸನದ ಬುಡಕ್ಕೆ ತಂದ್ರು. Another interesting ritual at the Mata is the Makara Sankranti celebration, also called as Makara Sankramana. It is a very important celebration for the people of Udupi, as it is the same day as Sri Madhvacharya installed Sri Krishna at the Udupi. As a part of this, a Saptosava is held in Krishna Mata every year. ಇವತ್ತಿಗೆ ಸುಮಾರು ನಾವು 750 ವರ್ಷಗಳ ಹಿಂದೆ ಈ ಕೃಷ್ಣನ ಪ್ರತಿಷ್ಠೆ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಸರಿಯಾಗಿ ಇದೇ ವರ್ಷದಲ್ಲಿ ಆಯಿತು ಅಂತ ಊಹಿಸುವುದು ಕಷ್ಟವಾದರೂ ನಮಗೆ ಅದರ ವಾರ್ಷಿಕೋತ್ಸವದ ದಿನವನ್ನು
ಯಾವ ಸಂಕ್ರಾಂತಿಯ ದಿವಸ, ಮಕರ ಸಂಕ್ರಾಂತಿಯ ದಿವಸ ಇವತ್ತು ಕೂಡ 3 ರಥಗಳು ನಡೆಯುವುದು ನಾವು ನೋಡುತ್ತೇವೆ. ರಥ ಭಾರಿ ಚಂದ, ನೀವು ನೋಡಿದ್ದೀರಾ? ಅಷ್ಟು ಚಂದ ಅದು. ಆ ರಥ ಕಟ್ಟೋರಿಗೆ ಹ್ಯಾಟ್ಸ್ ಆಫ್. ಅದು ಡುಮ್ ಡುಮ್ಮ ಡುಮ್ ಡುಮ್ ಆಗಿ ಹೀಗೆ ರಥ ಬರುವುದು, ಅದೊಂದು ಚಂದ. ಅದರೊಟ್ಟಿಗೆ ಒಳ್ಳೆ ಅಲಂಕಾರ ಮಾಡಿರ್ತಾರೆ. ಸುಮಾರು 8:30-9 ಗಂಟೆಗೆ 3 ರಥ ಬಂದಾಗ 40-50 ಲಕ್ಷ ಗಟ್ಟಿಗೆ ಹೋ 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 ಅಂತ ಹೇಳೋದು ಕೇಳ್ತದೆ. ಅಂದರೆ ಒಂದು ರೀತಿಯ ಸಮಾಧಾನ. ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಆ ಕಾಲ ಅದು ಪ್ರತಿಷ್ಠಾ ವಿಧಿಯ ಮಹೋತ್ಸವ. ಅದರ ಜೊತೆಗೆ ಅದು ಸಪ್ತೋತ್ಸವದ ಕೊನೆಯೂ ಆಗಿ ವಿಶೇಷವಾಗಿ ಆ ಊರಿನ ಎಲ್ಲ ಜನರನ್ನು ಸೇರಿಸುವ ಸಮಸ್ತರ ಮಹಾಹಬ್ಬವಾಗಿಯೂ ಅದು ಮೆರುಗುಗೊಂಡಿತು. The fascinating part about Pariyaya is how it helps the community in the commercial aspect of it. Hundreds of vendors travel across cities and states just to be able to set up shops on the roadside and earn. It's quite amazing to see how this historic event that has been happening for generations is also a source of income for a lot of nomadic street vendors. ಈ ಕೃಷ್ಣ ಟೆಂಪಲ್ ನಮ್ಮ 30 ವರ್ಷ ಮಾತಾಡಿ ಈ ವ್ಯಾಪಾರ ಕೆಲಸ ಮಾಡಿ ನಮ್ಮ ಜೀವಿಕರು, ನಮ್ಮದು ಮಕ್ಕಳು ಹೆಂಡತಿ ಎಲ್ಲ ಕರ್ಕೊಂಡು ಬರ್ತೀವಿ. ತಮಿಳ್ನಾട്ടിನಲ್ಲಿ ಪರಿಹಾರಕ್ಕೆ ಮಾತ್ರ ಬರುವುದು, ಮರುಬಾಟಾಯ್ತಲ್ಲ ಬರುವುದಿಲ್ಲ. அந்த 25 ವರ್ಷದ பிறகு ஒரு 15 ವರ್ಷ ಬರುವುದು, 1 ವಾರ 10 ನಾள் 20 ನಾள் ಅಷ್ಟೇ ವ್ಯಾಪಾರ ಮಾಡಿ ಹೋಗುವುದು. The Anna Prasada is served with love and devotion every day to the thousands of devotees arriving at the temple. The devotees wholeheartedly enjoy the delicacy of the temple. ಹೆಸರು ಅನ್ನ ಬ್ರಹ್ಮ ಅಂತ. ಅನ್ನ ಅನ್ನುವುದು ಕೃಷ್ಣನಿಗೆ ಸಮರ್ಪಣೆ ಆಗುವಂಥದ್ದು ಯಾವತ್ತೂ ಬತ್ತುವುದಿಲ್ಲ ಅಂತ. ಅದು ತುಂಬಿದ ಕೊಡ, ಯಾವತ್ತು ಯಾರೇ ಬಂದು ಇಲ್ಲಿ ಹಸಿದು ಹೋದದ್ದು ಅನ್ನುವ ಹೆಸರು ಇಲ್ಲಿ ತನಕ ಬಂದಿಲ್ಲ ಅನ್ನೋದು ಕೃಷ್ಣನ ಹೆಗ್ಗಳಿಕೆ. 10-15 ಸಾವಿರ ಊಟ ರೆಡಿ ಮಾಡ್ತಾರೆ. 9 ಗಂಟೆಗೆ 10,000 ಜನಕ್ಕೂ ಅಡುಗೆ ರೆಡಿ ಮಾಡಿದ್ರು ಅಂತ ನನಗೆ ಶಾಕ್. ಅಂದರೆ ಫೆಸಿಲಿಟಿ ಅಂತ ಉಂಟು ಅಂತ ಒಳಗೆ ಹೋಗಿ ನೋಡ್ತೇನೆ. ಅಲ್ಲಿ 15 ನಿಮಿಷಕ್ಕೆ 5,000 ಜನಕ್ಕೆ ಊಟ ರೆಡಿ ಮಾಡುವಷ್ಟು ಫೆಸಿಲಿಟಿ ರೆಡಿ ಮಾಡ್ಕೊಂಡಿದ್ದಾರೆ ಕೃಷ್ಣ ಮಠದಲ್ಲಿ. ಹ್ಯಾಟ್ಸ್ ಆಫ್, ವೆರಿ ಗುಡ್. ಮೂಲದಲ್ಲಿ ಈಗ ನಾವು ಹೇಳುವ ಅದಮಾರು, ಪಲಿಮಾರು ಅಥವಾ ಪೇಜಾವರ ಇದು ಆಚಾರ್ಯರು ಕೊಡುವಾಗ ಇದ್ದ ಹೆಸರಲ್ಲ. ಅಲ್ಲಿ ಅವರು 8 ಶಿಷ್ಯರಿಗೆ ಯತಿದೀಕ್ಷೆಯನ್ನು ಕೊಟ್ಟು ಕೃಷ್ಣನ ಪೂಜೆ ಮತ್ತು ಶಾಸ್ತ್ರದ ಚಿಂತನೆಯನ್ನು ನಡೆಸಿ ಅಂತ ಹೇಳಿ ಹೋದ್ರು. ಆದರೆ ಅದು ನಂತರದ ರಾಜರ ಪೋಷಣೆಯಲ್ಲಿ ನಡೀತಾ ಇದ್ದಂತಹ ಮಠಗಳಿಗೆ ಒಂದಿಷ್ಟು ಉಂಬಳಿಗಳನ್ನೆಲ್ಲ ಕೊಡ್ತಾ ಒಂದೊಂದು ಊರುಗಳನ್ನೇ ಅವರಿಗೆ ನೀಡಿದ್ರು. ಹಾಗೆ ನೀಡಿದ ಊರುಗಳ ಹೆಸರಲ್ಲೇ ಕೊನೆಗೆ ಆ ಮಠದಲ್ಲಿ ಒಂದು ಮೂಲ ಮಠವು, ಜೊತೆಗೆ ಇಲ್ಲಿ ಅವರಿಗೆ ಪೂಜೆಗಾಗಿ ವ್ಯವಸ್ಥೆಗೆ ಬೇಕಾದಾಗ ಉಳ್ಕೊಳ್ಳಿಕ್ಕೆ ಅಂತ ಮಠದ ನಿರ್ಮಾಣ ಆಯಿತು. ಒಂದು ಆಶ್ಚರ್ಯ ನಿಜವಾಗಿ ಪರ್ಯಾಯ ಅಂದರೆ 2 ವರ್ಷ ಪೂಜೆ ಮಾಡಿದ ಸ್ವಾಮಿಗಳು ಸಂಪೂರ್ಣ ಅಲ್ಲಿ ಏನು ಹಿಡ್ಕೊಂಡು ಹೋಗೋ ಕ್ರಮ ಇಲ್ಲ. ಆ ಮಾಡಿದಂಥದ್ದು ಪೂರ್ತಿ ಕೃಷ್ಣಾರ್ಪಣ ಅಂತ ಬಿಟ್ಟು ಅದರ ಅಧಿಕಾರವನ್ನು, ಇಡೀ ಕೃಷ್ಣ ಮಠದ ಅಧಿಕಾರ ಇನ್ನೊಂದು ಮಠದವರಿಗೆ ವಹಿಸಿಕೊಡೋದು. ಕೃಷ್ಣನ ಆ ಸನ್ನಿಧಾನದ ಎಲ್ಲ ಏನೇನು ಈ ಹಿಂದೆ ಆ ಕೃಷ್ಣನಿಗಾಗಿ ಬಂದಿರಬಹುದಾದ
ಆಭರಣಗಳಿರಬಹುದು, ಇನ್ನೇನು ಸಂಗತಿಗಳಿವೆಯೋ ಆ ಸಂಬಂಧಪಟ್ಟ ಎಲ್ಲ ಸಂಪತ್ತಿನ ಕೀಲಿ ಕೈಯನ್ನ ಒಪ್ಪಿಸಿ ಮುಂದೆ ಅವರು ತಮ್ಮ ಪಾಡಿಗೆ ಹೊರಡುತ್ತಾರೆ. ಹಿಂದಿನ ದಿವಸ ಅದರ ಎಲ್ಲದರ ಒಡೆತನ ನಮ್ಮ ಕೈಯಲ್ಲಿತ್ತು, ಮರು ದಿವಸ ಅದ್ಯಾವುದು ನನ್ನ ಕೈಯಲ್ಲಿಲ್ಲ, ಇದಕ್ಕೆ ಯಾವುದೇ ಒಂದು ಪತ್ರ ಇಲ್ಲ, ಯಾರದ್ದೇ ಒಂದು ರುಜುವಾತಿಲ್ಲ, ಯಾರದ್ದೇ ನ್ಯಾಯಾಲಯದ ಆದೇಶ ಇಲ್ಲ, ಅತ್ಯಂತ ಸಹಜವಾಗಿ ಅಧಿಕಾರವನ್ನು ಬಿಟ್ಟುಕೊಡುವ ಒಂದು ಸುಂದರವಾದ ಪ್ರಕ್ರಿಯೆ ಸನ್ಯಾಸಿಗಳಲ್ಲಿ ತ್ಯಾಗೇನೇಕೇನ ಅಮೃತತ್ವ ಮಾನಶುಹು ಅನ್ನುವ ವೇದದ ಸುಂದರವಾದ ಚಿಂತನೆ ಈ ಕೃಷ್ಣನ ಸನ್ನಿಧಾನದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆದು ಬರುವುದನ್ನ ಬಹುಶಃ ನಮ್ಮ ದೇಶಗಳು ಈ ಅರ್ಥದಲ್ಲಿ ರಾಜಕೀಯ ಅಧಿಕಾರದ ಹಸ್ತಾಂತರವನ್ನ ಈ ಅರ್ಥದಲ್ಲಿ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿದ್ರೆ ಯಾವತ್ತೂ ಯಾರಿಗೂ ಕೂಡ ಯಾವುದೇ ವಿಷಯದಲ್ಲಿ ಬೇಸರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಡೆಯುವಾಗ್ಲೇ ಇದು ಬಿಡ್ಲಿಕ್ಕೆ ಇರುವಂತದ್ದು ಅಂತ ಗೊತ್ತಿದ್ರೆ ಬೇಸರ ಆಗುದಿಲ್ಲ. 17ನೆಯ ತಾರೀಕಿನ ರಾತ್ರಿಯ ತನಕ ಈ ಹಿಂದಿನ ಪರ್ಯಾಯದ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನ ಮುಂದಿನ ಸನ್ಯಾಸಿಗಳಿಗೆ ಏನು ಕೊಡಬೇಕು ಅಥವಾ ಯತಿಗಳಿಗೆ ಏನು ಹಸ್ತಾಂತರ ಮಾಡಬೇಕು ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ರಾತ್ರಿಯ ಪೂಜೆ ಇಲ್ಲಿ ಮುಗಿಸಿ ಮರು ಪರ್ಯಾಯದಲ್ಲಿ ಕೂಡುವಂತಹ ಯತಿಗಳು ಜೋಡುಕಟ್ಟೆಯಿಂದ ಈ ಕೃಷ್ಣನ ಹತ್ತಿರಕ್ಕೆ ಮೆರವಣಿಗೆಯಲ್ಲಿ ಬರ್ತಾರೆ. ಇದು ಹಬ್ಬವಾಗಿಸಿದ್ದು ಮತ್ತೆ ವಾದಿರಾಜರೇ. ಅಂದ್ರೆ ಅಲ್ಲಿಯ ತನಕವೂ ಹಾಗೊಂದು ಸಂಭ್ರಮ ಇದ್ದೇ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಆ ಸಂಭ್ರಮಕ್ಕೆ ಒಂದು ಊರಿನ ಹಬ್ಬವಾಗಿ ಜಾನಪದೀಯ ಮೆರುಗನ್ನ ನೀಡಿದವರು ಅವರು. ಕೃಷ್ಣ ಕಲಾಪ್ರಿಯ, ಅವನು ಪರಿಸರ ಪ್ರಿಯ ಹೌದು, ಕಲಾಪ್ರಿಯ ಹೌದು, ಧರ್ಮ ರಕ್ಷಕನೂ ಹೌದು. ಈ ಎಲ್ಲ ಅಂಶದಲ್ಲಿ ಕೃಷ್ಣನಿಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ವೇದ ಘೋಷಗಳ ಜೊತೆಗೆ ವಿವಿಧ ವಾದ್ಯಗಳ ನಾದಗಳ ಜೊತೆಗೆ ಕಲೆಗಳನ್ನ ಬಣ್ಣಗಳಿಂದ ಚೆನ್ನಾಗಿ ಅಲಂಕರಿಸುವುದರ ಜೊತೆಗೆ ಹೀಗೆ ಅನೇಕ ಪ್ರತಿಮೆಗಳನ್ನ ಸಿದ್ಧಪಡಿಸಿ ಕಥೆಯನ್ನ ಮಕ್ಕಳಿಗಾಗಿ, ಯಾಕೆಂದ್ರೆ ಹಬ್ಬ ಅಂದ್ರೆ ಅದು ಕೇವಲ ಒಂದು ಸಂಭ್ರಮ ಮಾತ್ರ ಅಲ್ಲ. ಮಕ್ಕಳಿಗೆ ಆ ಹಬ್ಬಕ್ಕೆ ಬೆಳಿಗ್ಗೆ ಬಂದು ನೋಡುವಾಗ ಸುಮಾರು 3 ಗಂಟೆಯಿಂದ ಇಡೀ ಹಬ್ಬದ ಮೆರವಣಿಗೆ ಇಲ್ಲಿಯ ತನಕ ನಡೆದು ಬರುವಾಗ ಅನೇಕ ಕಥೆಗಳ ಟ್ಯಾಬ್ಲೋಗಳು ಇರ್ತವೆ. ಮಕ್ಕಳಿಗೆ ಅದು ಏನು ಅಂತ ಪ್ರಶ್ನೆ, ಅದರ ಮೂಲಕ ಅವ್ರಿಗೆ ಕಥೆ ಗೊತ್ತಾಗುತ್ತೆ, ಅದರಿಂದ ಈ ಹಿಂದಿನ ಕಥೆಗಳು ಏನು ಅಂತ ಗೊತ್ತಾಗುತ್ತೆ. ಮುಂದಿನ ಪೀಳಿಗೆಗೆ ದಾಟಿಸುವ ಆ ಹಿಂದಿನವರ ದೂರದೃಷ್ಟಿಯ ಕಲ್ಪನೆಗಳನ್ನ ನೋಡಿದ್ರೆ ಅಚ್ಚರಿ ಅನ್ಸುತ್ತೆ. ಎಷ್ಟು ಅದ್ಭುತ! ಹಾಡಿನ ಮೂಲಕ, ಕುಣಿತದ ಮೂಲಕ, ಚಿತ್ರಗಳ ಮೂಲಕ, ಪ್ರತಿಮೆಗಳ ಮೂಲಕ ಅಥವಾ ಈ ರೀತಿಯಾದ ಅನೇಕ ಕಲೆಗಳ ಮೂಲಕ ಎಲ್ಲ ಸಂಸ್ಕೃತಿಯನ್ನು ಎಲ್ಲ ವರ್ಗಕ್ಕೂ ಹಬ್ಬಿಸುವಂತಹ ಹಬ್ಬವೇ ನಿಜವಾದ ಹಬ್ಬ. ನಾವು ನೆನೆಸಿಕೊಂಡಷ್ಟು ಕೃಷ್ಣನ ಅನುಗ್ರಹಕ್ಕೆ ನಾವು ಹೆಚ್ಚು ಹೆಚ್ಚು ಪಾತ್ರರಾಗಬಹುದು ಅಂತ ಭಾವಿಸ್ತಾ ಈ ಪರ್ಯಾಯದ ಉತ್ಸವದ ಹೊತ್ತಿನಲ್ಲಿ ನಾವು ಈ ಸುತ್ತಲಿನ 8 ಮಠಗಳ ಜೊತೆಗೆ ಕೃಷ್ಣನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ನಾವಲ್ಲಿ ಒಳಗೆ ಪ್ರವೇಶ ಮಾಡಿದ್ರೆ ಗೊತ್ತಾಗುತ್ತೆ, ಕಣ್ಣು ಮುಚ್ಚಬೇಕು ಅಂತ ಅನಿಸುತ್ತೆ. ಅಂಥದ್ದೊಂದು ಸಮಾಧಾನದ ವಾತಾವರಣ ಆ ಹಿರಿಯರು ಮಾಡಿದ ತಪಸ್ಸಿನ ಫಲದಿಂದ ಇದೆ. ನಾವಿವತ್ತು ಅದನ್ನು ಮಾಡಿ ಉಳಿಸ್ತಾ ಇಲ್ಲ ಅಂತ ಬಿಟ್ರೆ ಹಿಂದಿನವರು ಅದನ್ನು ಯಾವತ್ತೂ ತಪ್ಪಿಸ್ತಿರ್ಲಿಲ್ಲ. ಆ ಒಂದು ಭಾವವನ್ನು ನಾವು ಹೊಂದುವುದಕ್ಕೆ ಅವಕಾಶವನ್ನ ಈ ಪರ್ಯಾಯದ ಹೊತ್ತಿಗೆ ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.